ನಮಸ್ಕಾರ ಬಂಧುಗಳೇ, ನಾನು ಮಾತಾಡ್ತಾ ಇದ್ದೀನಿ ಮೊಹಮ್ಮದ್ ಇಮ್ರಾನ್ ಶ್ರೀರಂಗಪಟ್ಟಣದಿಂದ. ನಾವು ಈ ವಿಡಿಯೋನ ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. हमारे बैंक में कमेटी के पैसे कब्रिस्तान कमेटी में कितनी सही साहब इन्हों के जिम्मेदार है 50 लाख रुपए कब्रिस्तान कमेटी में। कौन से पैसे वो हमारा बाबा अम्मा मर गया ना, वहाँ बिल लिखा है ना, वो पैसे है। कफन लिए ना, वो पैसे है। 50 लाख रुपए कब्रिस्तान कमेटी में ही क्या करती पैसे रख ले को बैंक बैलेंस है, ये सब हम ना मालूम है। अभी मस्जिद को नहीं जा रही पैसे, वो कमेटी कुछ जा रही। बैंक में बैलेंस रख ले क्या करती वो एक जने के बैंक में 1 करोड़ कमेटी के पैसे पड़ी। बैंक में रखी सुनो वक्फ बोर्ड के जितने भी कमेटियां वाले ही जितने भी इदारे वाले ही मेरे हिसाब से काटे तो 100 करोड़ निकलती मैसूर डिस्ट्रिक्ट में। मोटा हिसाब बोल रहा हूं, 100 हमारा ऑडिटर सबको पूछना पड़ता है। 100 करोड़ हमारे मैसूर डिस्ट्रिक्ट में वक्फ बोर्ड के जो कमेटियां में पैसे बैंक बैलेंस है कम से एक 10 करोड़ दिया निकलेंगे 10 करोड़। ये 100 करोड़ में भी क्या नहीं कर सकते। हमारे पास एकड़ के हिसाब से जगह है, एकड़ के हिसाब से हमारे पास जगह है। हमारे बैंक में कमेटियां के पैसे ही मान्य चेयरमैन साहेब्रे, ನೀವು ಈವೇ ಹೇಳ್ತಿದ್ದೀರಾ ಇಲ್ಲಿ 100 ಕೋಟಿ ಬ್ಯಾಂಕಲ್ಲಿ ಇಟ್ಕೊಂಡವ್ರೆ, ಮತ್ತು ಅವ್ರಿಗೆ ನಿಮ್ಮ ಪಕ್ಕದಲ್ಲಿರೋ ಇಮಾಮ್ ಸಾಹೇಬ್ರಿಗೋ ಇಲ್ಲ ಯಾರಿಗೋ ನೀವು ಕೇಳ್ತಾ ಇದ್ದೀರಾ, ಆಲಿಮ್ ಸಾಹೇಬ್ರಿಗೋ 50 ಲಕ್ಷ ಇಟ್ಕೊಂಡು ನಮ್ಮದು ನಿಮ್ಮದು ಮಶಾಣದು ಅಮ್ಮ ತಂದೆ ತಾಯಿದು ಅಪ್ಪ ಅಮ್ಮಂದು ಎಲ್ಲಾರ್ದು ಅಂತೇಳಿ ಇವ್ರಿಗೆಲ್ಲ ಬ್ಯಾಂಕಲ್ಲಿ ಇಟ್ಟು ಏನು ಇಂಟ್ರೆಸ್ಟ್ ಪಡ್ಕೋತಾ ಇರೋದ? ಇದ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋರು ಯಾರು? ನೀವೇ ತಾನೇ ವಕ್ಫ್ ಅಡ್ವೈಸರ್ ಕಮಿಟಿ ತಾನೇ ಆ್ಯಕ್ಷನ್ ತೊಗೋಬೇಕು, ಇಲ್ಲ ಈ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ ಮಂಡಳಿ ಆ್ಯಕ್ಷನ್ ತಗೋಬೇಕು. ಈ ವಕ್ಫ್ ಬೋರ್ಡ್ ಮಂಡಳಿ ಇರೋಂಥ ವಕ್ಫ್ ಆಫೀಸರ್ಗಳು, ಇನ್ಸ್ಪೆಕ್ಟರ್ಗಳು, ಆಡಿಟರ್ಗಳು ಇವರೆಲ್ಲ ಅದನ್ನೆಲ್ಲ ಬರ್ದು ವಕ್ಫ್ ಮಂಡಳಿಗೆ ಕಳಿಸಿದ್ರೆ ಅವರಲ್ಲಿ ಆ್ಯಕ್ಷನ್ ತಗೊಳ್ತಾರೆ ಇವ್ರ ಮೇಲೆ. ಇನ್ಯಾರು ಆ್ಯಕ್ಷನ್ ತಗೊಳ್ಳೋದು? ಇಲ್ಲ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಸಚಿವರು ಇದ್ದಾರಲ್ಲ ಅವರು ಆ್ಯಕ್ಷನ್ ತಗೋಬೇಕು, ಇಲ್ಲ ನಮ್ಮ ಕರ್ನಾಟಕ ರಾಜ್ಯ ಆ್ಯಕ್ಷನ್ ತಗೋಬೇಕು, ರಾಜ್ಯ ಸರ್ಕಾರ ಆ್ಯಕ್ಷನ್ ತಗೋಬೇಕು. ಇನ್ನು ಆ್ಯಕ್ಷನ್ ತಗೊಳ್ದೆ ಇದೆಲ್ಲ ಇವ್ರು ಬ್ಯಾಂಕಲ್ಲಿ ಮಡಿಕೊಂಡು 100 ಕೋಟಿ ಇದ್ದಾರೆ, 100 ಕೋಟಿ ಇಟ್ಟಿದ್ದಾರೆ ಅಂತ ಹೇಳ್ತಿದ್ರಲ್ಲ, ಇದನ್ನು ಯಾವಾಗ ಆ್ಯಕ್ಷನ್ ತಗೊಳ್ಳೋದು? ಆ್ಯಕ್ಷನ್ ತಗೊಳ್ದೆ ಇದೆಲ್ಲ ಏನು ಕತ್ತೆ ಕಾಯ್ತಾ ಇದೆಯಾ? ಇಡೀ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯವರು, ಈ ಲೀಗಲ್ ಟೀಮ್ ಅವರು, ಮತ್ತು ಇಡೀ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಈ ಮಂಡಳಿಯ ಎಲ್ಲ ಉದ್ಯೋಗಿಗಳು, ಎಲ್ಲ ಇನ್ಸ್ಪೆಕ್ಟರ್ಗಳು, ಆಡಿಟರ್ಗಳು, ಇಲ್ಲ ನಿಮ್ಮ ವಕ್ಫ್ ಅಡ್ವೈಸರ್ ಕಮಿಟಿ ಎಲ್ಲ ಕತ್ತೆ ಕಾಯ್ತಾ ಇದೆಯಾ ಹೇಳಿ? ಇನ್ನೇನು ಮಾಡ್ತಾ ಇದೆ ಆ್ಯಕ್ಷನ್ ತಗೊಳ್ದೆ? ಇಲ್ಲ ನಮ್ಮ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯವರು ಇದೆಲ್ಲ ನೋಡ್ಕೊಂಡು ಎಲ್ಲ ಜನಗಳಿಗೆ ಅನ್ಯಾಯ ಮಾಡ್ಕೊಂಡು ಇವೆಲ್ಲ ಕತ್ತೆ ಕಾಯ್ತಾ ಇದ್ದಾರೆ ಹೇಳಿ? ಕತ್ತೆ ಕಾಯ್ದ್ಬಿಟ್ಟು ಏನು ಜನಗಳಿಗೆಲ್ಲ 3 ನಾಮ ಹಚ್ತಾ ಇದ್ದಾರೆ ಹೇಳಿ? ನಮ್ಮ ಅಲ್ಲಿನ ಹೆಸರು ಆಸ್ತಿನೆಲ್ಲ, ಹಕ್ಕುಗಳೆಲ್ಲ, ಪಬ್ಲಿಕ್ ಟ್ಯಾಕ್ಸ್ ಮನಿದೆಲ್ಲ ಇದೆಲ್ಲ ತಗೊಂಡಾಗ ಲೂಟಿ ಮಾಡ್ತಾ ಇದ್ದಾರೆ ಹೇಳಿ? ಕುಲ್ಲ ಹೇಳಿ ಲೂಟಿ ಮಾಡ್ತಾ ಇದ್ದೀವಿ ಅಂತ ಇನ್ಯಾವ ಉತ್ತರ ಕೊಡೋದು? ಇಲ್ಲಿ ಬೈಲಾ ವೈಲೇಷನ್ಸ್ಗಳು ಮತ್ತು ಈ ಸರ್ಕ್ಯುಲೇಷನ್ಸ್ ವೈಲೇಷನ್ಸ್ಗಳನ್ನೆಲ್ಲ ಮಾಡ್ಕೊಂಡು ಇಲ್ಲಿ ಕಮಿಟಿಲಿ ಕೂತಿದಾರಲ್ಲ, ಟರ್ಮ್ಸ್ ಎಗೇನೆಸ್ಟು ಎಲ್ಲ ಮಾಡ್ಕೊಂಡು ಅವ್ರ ಮೇಲೆಲ್ಲ ಯಾವಾಗ ಆ್ಯಕ್ಷನ್ ತೊಗೊಳೋದು ನೀವು? ಈ ಯಾರ್ಯಾರು 2 ಟರ್ಮ್ ಮುಗ್ದಾದ್ಮೇಲೆ ಅವ್ರಿಗೆಲ್ಲ ಕಮಿಟಿ ಕೊಟ್ಟು ಯಾರು ಕಳಿಸ್ತಾ ಇರೋದು ಇದೆಲ್ಲ? ಯಾಕೆ ಕಳಿಸ್ತಿದ್ದೀರಾ ಇದೆಲ್ಲ? ಯಾರು ಬೇರೆಯವ್ರು ಯಾರು ಇಲ್ವಾ ಸುಧಾರಣೆ ಮಾಡೋರು? ಇದ್ರ ಮೇಲೆ ಯಾವಾಗ ತಗೊಳ್ಳೋದು ಮಾನ್ಯ ಮೈಸೂರು ಡಿಸ್ಟಿಕ್ ಅಡ್ವೈಸರ್ ಕಮಿಟಿ ಚೇರ್ಮನ್ ಸಾಹೇಬ್ರೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಮಿನಿಸ್ಟರ್ ಸಾಹೇಬ್ರೆ, UT ಖಾದರ್ ಸಾಹೇಬ್ರೆ, ಯಾರು ಸರ್ ಇದನ್ನೆಲ್ಲ ನೋಡೋದು? ಇಲ್ಲಿ ನೋಡಿದ್ರೆ ಈ 10 ಕೋಟಿ ಅನುದಾನ ಬಂದಿದೆ ನಿಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ, ಈ ವಕ್ಫ್ ಬೋರ್ಡ್ ಮಂಡಳಿ ವತಿಯಿಂದ ಇಲ್ಲಿಗೆ ಕೊಟ್ಟು ಕಳಿಸಿದ್ದಾರೆ 10 ಕೋಟಿ ರೂಪಾಯಿ ಅಂತ. ಇವರೇ ಹೇಳ್ತಾರೆ ಯಾವುದೋ ಒಂದು ವಿಡಿಯೋದಲ್ಲಿ, ಈ ಮೈಸೂರು ವಕ್ಫ್ ಅಡ್ವೈಸರ್ ಕಮಿಟಿ ಚೇರ್ಮನ್ ಸಾಹೇಬರು ಅಜೀಜುಲ್ಲಾ ಅಜ್ಜು ಸಾಹೇಬರು. ಆದರೆ ಇವರು ಇಲ್ಲಿ ನಮ್ಮ ಅಲಿಮುಲ್ಲಾ ಸಾಹೇಬರು RTA ಆ್ಯಕ್ಟಲ್ಲಿ ಎಲ್ಲ ಕೇಳಿದರೆ ಇದು ಇವರು ವ್ಯಾಪ್ತಿಗೆ ಬರಲ್ಲ, ಇದು ಇಲ್ಲ ಅಂತ ಹೇಳ್ಬಿಟ್ಟು ಏನೋ ಉತ್ತರ ಕೊಟ್ಟು ಕಳ್ಸೋರಲ್ಲ. ಇಲ್ಲಿ ಇನ್ನೆಲ್ಲೋ ಕೇಳಬೇಕು ಹೇಳಿ ಮಿನಿಸ್ಟರ್ ಸಾಹೇಬ್ರೆ, UT ಖಾದರ್ ಸಾಹೇಬ್ರೆ, ನೋಡಿ ಇಲ್ಲಿ ಯಾವ ರೀತಿ ನಡೀತಾ ಇದೆ ಅಂತೇಳಿ. ಏನು ಹಗಲು ಲೂಟಿನ, ಏನು ವಕ್ಫ್ ಅಡ್ವೈಸರ್ ಕಮಿಟಿನ ಇದು? ಇವರೇ ಲೆಕ್ಕಾಚಾರಗಳನ್ನೆಲ್ಲ ಇವರೇ ಪಬ್ಲಿಕ್ ಕೊಡದೆ ಇವರು ಇಟ್ಕೊಂಡು ಏನು ನಮ್ಮ ವ್ಯಾಪ್ತಿಗೆ ಇಲ್ಲ, ಇದ್ರ ಮಾಹಿತಿನೇ ಇಲ್ಲ ಅಂತ ಹೇಳ್ಬಿಟ್ಟು ಬರ್ಕೊಟ್ಟವ್ರಲ್ಲ. ಏನು ಅಂಧ ದರ್ಬಾರ, ಅಂಧ ರಾಜ ಇದು? ಹೇಳಿ ನೀವು ಮಿನಿಸ್ಟರ್ ಸಾಹೇಬ್ರೆ, ಉತ್ತರ ಕೊಡಿ.
ಇಂಥ ವಕ್ ಕಮಿಟಿಗಳೆಲ್ಲ ಇಟ್ಕೊಂಡು ಇಂಥದ್ದೆಲ್ಲ ಇದ್ಬಿಟ್ರೆ ನಮ್ಮ ಪಬ್ಲಿಕ್ ಟ್ಯಾಕ್ಸ್ ಮನಿ ಹಿಂದೂ ಮುಸ್ಲಿಂ ಎಲ್ಲಾರ್ದು 10 ಕೋಟಿ ಬಂದಿರೋದಿಲ್ಲ. ಅದನ್ನ ಎಲ್ಲೋಗಿದೆ, ಎಲ್ಲಿ ಖರ್ಚು ಮಾಡೋರೆ, ಏನು ಮಾಡ್ತಾರೆ ಅಂತ ಉತ್ತರ ಕೊಡ್ಬೇಕು ತಾನೇ ಇವರು. ರೈಟಿಂಗಲ್ಲಿ ಕೊಡ್ಬೇಕು ತಾನೇ ಇವರು. ಮತ್ತೆ ಇಲ್ಲಿ ಏನು ಇಲ್ಲ, ಏನು ಇದೇ ಇಲ್ಲ ಅಂತ ಎಲ್ಲ ಉತ್ತರ ಕೊಟ್ಟವ್ರಲ್ಲ, ಏನು ಮಾಡ್ಬೇಕು ಹೇಳಿ, ಎಲ್ಲೋಗಿ ಕೇಳ್ಬೇಕು ಹೇಳಿ ನಾವೆಲ್ಲ ಜನಗಳು. ಇದು ಎಲ್ಲ ಕಮ್ಯುನಿಟಿಯವರ ಟ್ಯಾಕ್ಸ್ ಮನಿ ದುಡ್ಡಿಂದ ಬಂದಿರೋ ಸಮಯದು 10 ಕೋಟಿ ರೂಪಾಯಿ ಅದು ಎಲ್ಲೋಗಿದೆ ಹೇಳಿ ಚೇರ್ಮನ್ ಸಾಹೇಬ್ರೆ ನೀವು. ಅಜೀಜುಲ್ಲಾ ಅಜ್ಜು ಅವರೇ ಬಾಯಿ ಬಿಟ್ಟು ಹೇಳಿ. ಅವನು ಯಾರೋ ನಿಮ್ಮ ಚೇಲ ಅಂತೆ ಅದೇನೋ ಬರೀತಾನೆ ಬೇರೆ. ನೀವು ಕ್ವಶನ್ ಮಾಡಕ್ಕೆ ಯಾರು ಅಂತ ಹೇಳ್ಬಿಟ್ಟು ಅದು ಯಾರೋ ಅದೇನೋ ಜಾನೋ ಅಂತ ಏನೋ ಐತೆ ನೋಡಿ, ಅಲ್ಲಿ ಅವಂದು ಅಲ್ಲೊಂದು ಕಾಮೆಂಟ್ ಹಾಕ್ತೀನಿ ನೋಡಿ. ಒಂದು ನೀವು ಯಾರೇ ಕೇಳಕ್ಕೆ ಅಂತ ನಮಗಿಲ್ಲಿ ನಮ್ಮದು ನಿಮ್ಮದು ಅಂತ ಅಲ್ಲಿನ ಹೆಸರು ಆಸ್ತಿ ಅಂತ, ಅಲ್ಲಿನ ಹೆಸರು ಆಸ್ತಿ ಇದು ನಿಮ್ಮ ಕಮ್ಯುನಿಟಿಯವ್ರಿಗಿದ್ರು ಇನ್ಕಮ್ ಸೋರ್ಸ್ ಸೇರ್ಬೇಕಾಗಿರೋದು ಅಂತ ನೀವೇ ಹೇಳ್ತೀರಾ ಅಜೀಜುಲ್ಲಾ ಅಜ್ಜು ಅವರೇ. ಇದೇನೆಲ್ಲ ಮುಚ್ಕೊಂಡು ಎಲ್ಲ ತೋರಿಸ್ಬಾರ್ದು ಅಂತ ಹೇಳ್ಬಿಟ್ಟು ಅನುದಾನ ಬಂದಿರೋದು, ಅದು ಬಂದಿರೋದು, ಇದು ಬಂದಿರೋದು ಅಂತ ಹೇಳ್ಬಿಟ್ಟು ಇವ್ರಿಗೆ ಉತ್ತರ ಬೇರೆ ಏನು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ವಕ್ ಅಡ್ವೈಸರ್ ಕಮಿಟಿಯಿಂದ ಬರ್ಕೊಟ್ಟಿರೋದಾ? ಎಲ್ಲೋ ಕೇಳ್ಬೇಕು ಹೇಳಿ ನಾವೆಲ್ಲ ಜನಗಳು. ಮಾನ್ಯ UT ಖಾದರ್ ಸಾಹೇಬ್ರೆ ಉತ್ತರ ಕೊಡಿ ದಯವಿಟ್ಟು. ನೀವು ಉತ್ತರ ಕೊಟ್ಟು ಪುಣ್ಯ ಕಟ್ಕೊಳ್ಳಿ.